ಆತ್ಮೀಯರೇ, ಜೈ ಭೀಮ್. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಒದಗಿರುವಂತಹ ಅನೇಕ ಸತ್ಯಗಳನ್ನು ಲೈವ್ನ ಮೂಲಕ, ವಿಡಿಯೋಗಳ ಮೂಲಕ ತಮ್ಮ ನಾನು ತಿಳಿಸ್ತಾ ಇರ್ತೀನಿ. ಇವತ್ತು ಒಂದು ಇತಿಹಾಸದಲ್ಲಿ ಒದಗಿರುವಂತಹ ಕರಾಳವಾಗಿರ್ತಕ್ಕಂಥ ಸತ್ಯ. ಸೆಪ್ಟೆಂಬರ್ 24, 1932 ಪೂನಾ ಒಪ್ಪಂದ ಆಗಿರ್ತಕ್ಕಂಥ ದಿನ. ಏನಿದು ಪೂನಾ ಒಪ್ಪಂದ? ಏನಿದ್ರ ಕರಾಳತೆ? ಮಹಾತ್ಮನಿಗೂ ಆತ್ಮಗಳಿಗೂ, ಯಾರನ್ನ ನಾವು ಮಹಾತ್ಮ ಅಂತ ಕರಿತೀವಿ, ಆತ ಬಡ ಆತ್ಮಗಳ ಜೊತೆ ಹುತಾತ್ಮ ಗೀತೆಯನ್ನು ಹಾಡಿರ್ತಕ್ಕಂಥದ್ದು. ಅನೇಕ ಜನರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಕಥೆ ಇದು. ಅಂಬೇಡ್ಕರ್ ಸಾಹೇಬರಿಗೂ ಮಹಾತ್ಮ ಅಂತ ಕರೆಯುವಂತ ಗಾಂಧೀಜಿಗೂ ನಡೆದಿರ್ತಕ್ಕಂಥ ಒಂದು ಯುದ್ಧ, ಅರ್ಥಾತ್ ಸವರ್ಣೀಯರ ನಡುವೆ, ಮೇಲ್ಜಾತಿಯವರ ನಡುವೆ ಬಡವ SC ST OBCಗಳ ನಡೆದಿರ್ತಕ್ಕಂಥ ಮಹಾನ್ ಯುದ್ಧವೇ ಸರಿ. 1930 ಕಾಲಘಟ್ಟ. ಅವತ್ತು ಈ ದೇಶವನ್ನ ಬ್ರಿಟಿಷ್ ಆಳ್ತಾ ಇತ್ತು. 1930ರಿಂದ 1932ರವರೆಗೆ ಲಂಡನ್ನಲ್ಲಿ ದುಂಡು ಮೇಜಿನ ಸಭೆಯನ್ನ ಮಾಡಲಾಗ್ತದೆ. ಈ ದುಂಡು ಮೇಜಿನ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ಆಯಾ ದೇಶಗಳಲ್ಲಿರ್ತಕ್ಕಂಥ ನಿರುದ್ಯೋಗ, ಬಡತನ, ದರಿದ್ರತೆ, ಒಟ್ಟಾರೆ ಆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಒಂದು ದುಂಡು ಮೇಜಿನ ಸಭೆಯನ್ನ ಕರೀತಾರೆ. ಈ ದುಂಡು ಮೇಜಿನ ಸಭೆಯಲ್ಲಿ ಭಾರತ ದೇಶದಿಂದ ಕೂಡ ಅನೇಕ ಜನ ಪ್ರತಿನಿಧಿಗಳು ಹೋಗ್ತಾರೆ. ನಮ್ಮ ಅಸ್ಪೃಶ್ಯ ಜನಾಂಗದ ಪ್ರತಿನಿಧಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಹೋಗ್ತಾರೆ. ಒಟ್ಟು 11 ಸಮಿತಿಗಳು ರಚನೆ ಆಗ್ತವೆ ಸ್ನೇಹಿತರೆ. ಮೊದಲನೇ ದುಂಡು ಮೇಜಿನ ಸಭೆ 1930 ನವೆಂಬರ್ 12 ಅಲ್ಲಿ ಇಂಗ್ಲೆಂಡ್ನ ರಾಜನಾಗಿರ್ತಕ್ಕಂಥ 5ನೇ ಜಾರ್ಜ್ ಅವರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ವಿಷಯಗಳು ಮಂಡನೆ ಆಗ್ತವೆ. ಮೊದಲನೇ ದುಂಡು ಮೇಜಿನ ಸಭೆಗೆ ನೀವ್ಯಾರು ಮಹಾತ್ಮ ಅಂತ ಕರಿತೀರಿ, ಗಾಂಧಿಯವರು ಹೋಗೋದೇ ಇಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂತಹ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾರೆ. ನಮಗೆ 18 ವರ್ಷ ತುಂಬಿದವರಿಗೆ ಮತದಾನದ ಹಕ್ಕಿರಬಹುದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ಷೇತ್ರವಾರು ನಮಗೆ ಸಿಗುವಂತಹ ಹಕ್ಕುಗಳಿರ್ಬೋದು. ನಾವು MLAಗಳಾಗಿ ನಿಲ್ಲಕ್ಕೆ ಅರ್ಹತೆ ಪಡೆದಿರುವಂತದ್ದಿರ್ಬೋದು. ಶಿಕ್ಷಣದ ಹಕ್ಕಿರಬಹುದು. ಸಾರ್ವಜನಿಕವಾಗಿ ಯಾವೆಲ್ಲ ನಮಗೆ ಅವಶ್ಯಕತೆಗಳಿದಾವೋ, ಅಥವಾ ಯಾವೆಲ್ಲ ಇತಿಹಾಸದಲ್ಲಿ ಈ ಬ್ರಾಹ್ಮಣರು, ಮೇಲ್ಜಾತಿಯವರು ಅಂತಕ್ಕಂಥವ್ರು ನಮ್ಮೊಂದಿಗೆ ಆಟ ಆಡಿ ಇವತ್ತಿಗೂ ನಮ್ಮನ್ನ ದರ್ಪ ದಬ್ಬಾಳಿಕೆಯಿಂದ ತುಳಿಯಲ್ಪಟ್ಟಿದ್ದಾರೋ ಆ ಎಲ್ಲದರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧ್ವನಿ ಎತ್ತಾರೆ. ಧ್ವನಿ ಎತ್ತೋದಷ್ಟೇ ಅಲ್ಲದೆ ಇದನ್ನ ಸಾಕ್ಷಿ ಸಮೇತವಾಗಿ ನಾನು ಪ್ರೂವ್ ಮಾಡ್ತೇನೆ. ನಮ್ಮ ಜನಾಂಗವನ್ನ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯ ಅನ್ನುವಂತಹ SC ST OBCಗಳನ್ನ ಯಾವ ಮನುಷ್ಯನೂ ಕೂಡ ನಿರ್ದಯವಾಗಿ, ನಿರ್ದಾಕ್ಷಣ್ಯವಾಗಿ ಪನಿಷ್ಮೆಂಟ್ ಏನು ಕೊಡ್ತಾರೋ ಆ ರೀತಿಯಾಗಿ ಅವ್ರನ್ನ ಇಟ್ಟಿದ್ದಾರೆ ಅನ್ನುವಂಥ ವಾದವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೆಲ್ಲವನ್ನ ಕೇಳಿ ಕಂಡು ಅವತ್ತಿನ ಇಂಗ್ಲೆಂಡ್ನ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಸೇರಿದಂತೆ ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ತಬ್ಬಿಬ್ಬಾಗಿ ಹೋಗ್ತಾರೆ. ಏನ್ರಿ ಅಂಬೇಡ್ಕರ್, ಇದೆಲ್ಲ ನಿಜಾನ? ಈ ರೀತಿಯಾಗಿರ್ತಕ್ಕಂಥ ದರ್ಪ ದಬ್ಬಾಳಿಕೆ ಭಾರತ ದೇಶದಲ್ಲಿ ಇದೆಯಾ ಅಂತ ಕೇಳಿದಾಗ 100ಕ್ಕೆ 100 ಇದೆ. ಆ ಜನರ ಹಕ್ಕುಗಳಿಗಾಗಿ ನನ್ನ ಹೋರಾಟ ಇದೆ. ದಯವಿಟ್ಟು ನೀವು ವಯಸ್ಕ ಮತದಾನ ಪದ್ಧತಿಯನ್ನ ಜಾರಿ ತರಬೇಕು. ನಮಗೆ 2 ಮತದಾನದ ಹಕ್ಕನ್ನ ಕೊಡಬೇಕು. ಪ್ರತಿ ಒಂದು ಕ್ಷೇತ್ರದಲ್ಲೂ ನಮಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಾದವನ್ನ ಬಾಬಾ ಸಾಹೇಬರು ಮಾಡ್ತಾರೆ. ಇದನ್ನ ಕೇಳಿಸಿಕೊಂಡಿರ್ತಕ್ಕಂಥ, ಇದನ್ನ ಅರಿತಿರುವಂತ, ಇದು ಗೊತ್ತಾದ ನಂತರ ಇವತ್ತೇನು ನೀವು ಮಹಾತ್ಮ ಅಂತ ಕರಿತಿರಲ್ಲ, ಈ ಗಾಂಧಿ 2ನೇ ದುಂಡು ಮೇಜಿನ ಸಭೆ 1930ರಲ್ಲಿ ಆಗ್ತದೆ. ಆವಾಗ ತಾನಾಗೇ ಬರ್ತಾನೆ. ಯಾಕಂದ್ರೆ ಮೊದಲನೇ ದುಂಡು ಮೇಜಿನ ಸಭೆಗೆ ಬಂದವರಿಗೆ 2ನೇ ದುಂಡು ಮೇಜಿನ ಸಭೆಗೆ ಆಹ್ವಾನ ಕೊಡ್ತಾರೆ. ಆದರೆ 2ನೇ ದುಂಡು ಮೇಜಿನ ಸಭೆಗೆ ಗಾಂಧಿಯವರು ಬರೋದೇ ಇಲ್ಲ. ಮೊದಲನೇ ದುಂಡು ಮೇಜಿನ ಸಭೆಗೆ ಗಾಂಧಿಯವರು ಬಂದಿರೋದಿಲ್ಲ. ಹಾಗಾಗಿ 2ನೇ ದುಂಡು ಮೇಜಿನ ಸಭೆಗೆ ಗಾಂಧಿಯವರಿಗೆ ಆಹ್ವಾನ ಕೊಡೋದಿಲ್ಲ. ಆಹ್ವಾನ ಕೊಡದಿದ್ರು ಗಾಂಧಿ ಬರ್ತಾರೆ. ಮೊದಲನೆಯ ದಿನ ಹಿಡ್ಕೊಂಡು ದುಂಡು ಮೇಜಿನ ಸಭೆ ಮುಗಿಯುವವರೆಗೂ ಗಾಂಧಿ ಮಾಡಿರ್ತಕ್ಕಂಥ ಒಂದೇ ವಾದ, ಅಂಬೇಡ್ಕರ್ ಸಾಹೇಬರು ಯಾವ ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆ ವಿರೋಧ ಮಾಡ್ತಾರೆ. ಯಾವ ಪ್ರಶ್ನೆಯನ್ನ ಬಾಬಾ ಸಾಹೇಬರು ಎತ್ತುತ್ತಾರೋ ಅದಕ್ಕೆ ವಿರೋಧ ಮಾಡೋದೇ ಗಾಂಧಿಯವರ ಕೆಲಸ ಆಗಿ ಹೋಗುತ್ತೆ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧಿಗೂ ಜಟಾಪಟಿ ಸ್ಟಾರ್ಟ್ ಆಗುತ್ತೆ. ಯಾವ ಜನರನ್ನ ನೀವು ಹಕ್ಕಿನಿಂದ ಹಕ್ಕನ್ನ ಕೊಡಿಸಿ ಮೇಲೆ ತರಬೇಕಂತೇಳಿ ಬಾಬಾ ಸಾಹೇಬರು ವಾದ ಮಾಡ್ತಾರೋ ಆ ಜನರಿಗೆ ಯಾವುದೇ ರೀತಿ ಹಕ್ಕು ಸಿಗಬಾರದು, ಅದು ನನ್ನ ಧರ್ಮಕ್ಕೆ ಮಾಡುವ ಅಪಚಾರ ಆಗುತ್ತೆ, ನನ್ನ ಹಿಂದೂ ಧರ್ಮಕ್ಕೆ ಮಾಡುವ ಹಿನ್ನಡೆ ಆಗುತ್ತೆ ಅಂತೇಳಿ ಪಟ್ಟು ಹಿಡಿತಾರೆ ಗಾಂಧಿ. ಎಲ್ಲಿವರೆಗೂ ಪಟ್ಟು ಹಿಡಿತಾರೆ ಅಂದ್ರೆ
ಅಂಬೇಡ್ಕರ್ ನಿಮ್ಮ ಜನಾಂಗವನ್ನ ತೆಗೆದುಕೊಂಡು ನೀನು ಕ್ರಿಶ್ಚಿಯನ್ ಧರ್ಮಕ್ಕಾದ್ರೂ ಹೋಗು, ಇಸ್ಲಾಂ ಧರ್ಮಕ್ಕಾದ್ರೂ ಹೋಗು, ಅದಕ್ಕೆ ನಾನು ಒಪ್ತೀನಿ ವಿನಃ ನನ್ನ ಧರ್ಮದಲ್ಲಿ ಇದ್ದುಕೊಂಡು ಈ ಹಕ್ಕುಗಳನ್ನ ನೀನು ಬೇಡುವುದಾದ್ರೆ ಅದಕ್ಕೆ ನಾನು ಸುತಾರಾಮ್ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪಟ್ಟಿಡಿದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯ ಯಾವ ಮಾತಿಗೂ ಸೊಪ್ಪಾಕದೆ ನನ್ನ ಜನರಿಗೆ ಹಕ್ಕುಗಳು ಬೇಕೇ ಬೇಕು ಅಂತ ವಾದ ಮಾಡ್ತಾರೆ. ಇಬ್ಬರು ವಾದವನ್ನು ಆಲಿಸಿರ್ತಕ್ಕಂಥ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ಏನು ಮುಖ್ಯಸ್ಥರಿರ್ತಾರೆ, ನೀವಿಬ್ರು ಸಮಾಧಾನವಾಗಿರ್ರಿ, ನಿಮ್ಮಿಬ್ಬರ ವಾದವನ್ನ ಅವಲೋಕನ ಮಾಡ್ತೀವಿ, ಅವಲೋಕನ ಮಾಡಿ ನಾವೇ ಒಂದು ತೀರ್ಪನ್ನ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ದಿನ ಇಬ್ಬರ ಕಡೆಯಿಂದ ಸೈನ್ ಹಾಕಿಸಿಕೊಡ್ತಾರೆ. ಸೈನ್ ಹಾಕಿಸಿಕೊಂಡ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳುತ್ತಾರೆ, ಗಾಂಧಿಯವರು ಭಾರತಕ್ಕೆ ಮರಳುತ್ತಾರೆ. ಅದು ಏನಪ್ಪಾ ಅಂದ್ರೆ 1932 ಆಗಸ್ಟ್ 17ರಂದು ರೇಡಿಯೋ ಮೂಲಕ ಬ್ರಿಟಿಷರು ಏನಪ್ಪಾ ಹೇಳ್ತಾರೆ ಅಂದ್ರೆ, ಅಂಬೇಡ್ಕರ್ ಕೇಳಿರುವುದು 100% ಸತ್ಯ ಮಾತುಗಳು. ಬ್ರಾಹ್ಮಣರು ಇವರೇನು ಮೇಲ್ವರ್ಗದ ಜನ ಇದ್ದಾರೆ, ಇವರು ತುಂಬಾ ಈ ಅಸ್ಪೃಶ್ಯ ಜನಾಂಗ ಕಷ್ಟ ಕೊಟ್ಟಿದ್ದಾರೆ, ಇವರ ಬೇಡಿಕೆಗಳು ಸತ್ಯವಾಗಿ, ನ್ಯಾಯವಾಗಿ, ಸಮಾನತೆಯಿಂದ ಕೂಡಿರುವುದರಿಂದ ಇವರು ಕೇಳಿರ್ತಕ್ಕಂಥ ಎಲ್ಲಾ ಹಕ್ಕುಗಳನ್ನ ಕೊಡ್ತೀವಿ. ನಾವು 18 ವರ್ಷ ತುಂಬಿದವರಿಗೆ ಮತದಾನದ ಹಕ್ಕನ್ನು ಕೊಡ್ತೀವಿ. 2 ಓಟನ್ನು ಹಾಕುವ, ಒಂದು ಜನರಲ್ ಕ್ಯಾಟಗರಿಯಲ್ಲಿ ಜನರಲ್ಗಾಗಿ ಆರಿಸಿ ಬರುವಂತ MLA ಗೆ ಒಂದು ಓಟು, ಮತ್ತು SC ಗಳಿಗಾಗಿ ಅಸ್ಪೃಶ್ಯರಿಗಾಗಿ ಒಬ್ಬ MLA ನಿಲ್ಬೇಕು, ಆತನಿಗೂ ಕೂಡ ಓಟ್ ಹಾಕ್ಲಿಕ್ಕೆ ಒಂದು ಹಕ್ಕು, 2 ಮತದಾನದ ಹಕ್ಕು, ಮತ್ತು ಪ್ರತಿ ಜನರಲ್ ಕ್ಯಾಟಗರಿಯಲ್ಲಿ ಪ್ರತಿಯೊಬ್ಬ ದಲಿತನಿಗೆ MLA ಆಗುವಂತ ಹಕ್ಕು ಸೇರಿದಂತೆ ಎಲ್ಲಾ ಹಕ್ಕುಗಳನ್ನ ಕೊಟ್ಟು ಬಿಡ್ತಾರೆ. ಆ ಕೊಟ್ಟ ತಕ್ಷಣವೇ ಗಾಂಧೀಜಿ ಬರೀತಾರೆ, ನೀವು ಕೊಟ್ಟಿರುವಂತ ತೀರ್ಪನ್ನು ನಾನು ಒಪ್ಪೋದಿಲ್ಲ, ನಾನು ಭಾರತ ನನ್ನದು, ಭಾರತ ದೇಶದಲ್ಲಿ ಏನೇ ಆದ್ರೂ ನಾನು ಹೇಳಿದಾಗೆ ನಡಿಬೇಕು, ಒಂದು ವೇಳೆ ನೀವು ಈ ತೀರ್ಪನ್ನ ನೀವು ಪಾಸ್ ಮಾಡಿದ್ರೆ ನಾನು ಏನಂತ ನಿಮಗೆ ತೋರಿಸ್ಬೇಕಾಗತ್ತನ್ನುವಂತ ಎಚ್ಚರಿಕೆ ಗಂಟೆಯನ್ನ ಬ್ರಿಟಿಷರಿಗೆ ಗಾಂಧಿ ಕೊಡ್ತಾರೆ. ಮರುಕ್ಷಣ ಬ್ರಿಟಿಷರು ಪತ್ರವನ್ನು ಬರೆದು, ಗಾಂಧಿ ಅಂಬೇಡ್ಕರ್ ಕೇಳಿರುವುದರಲ್ಲಿ ಏನಪ್ಪಾ ತಪ್ಪಿದೆ, ನ್ಯಾಯಸಮ್ಮತವಾದಂತ ಹೋರಾಟ ಮಾಡ್ತಾ ಇದ್ದಾರೆ, ಅದು ಅಂಬೇಡ್ಕರ್ ತೀರ್ಪಲ್ಲ, ಅದು ಜನರಿಗಾಗಿ ಮಾಡಿರುವಂತ ತೀರ್ಪು, ಅಲ್ಲಿರುವಂತ ಜನಾಂಗಕ್ಕಾಗಿ ಮಾಡಿರುವಂತ ತೀರ್ಪು ಅಂತ ಹೇಳಿ ಅವತ್ತು ಬ್ರಿಟಿಷರು ಹೇಳಿದ್ರು ಕೂಡ ಗಾಂಧಿ ಕೇಳೋದಿಲ್ಲ. ನಾನು ನೀವು ಮಾಡಿರುವಂತ ಎಲ್ಲಾ ಹೋರಾಟವನ್ನ ಧಿಕ್ಕಾರ ಮಾಡ್ತೀನಿ ಅಂತ ಹೇಳಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಿಂದ ಹೋರಾಟ? ದಲಿತರಿಗೆ ಸಿಗುವಂತಹ ಅವಕಾಶಗಳನ್ನು ತಪ್ಪಿಸ್ಲಿಕ್ಕೆ ಗಾಂಧಿಯವರ ಹೋರಾಟ ಪ್ರಾರಂಭ ಆಗುತ್ತೆ. ಈ ಏನು 2ನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ತಿಕ್ಕಾಟ ಆಗುತ್ತಲ್ಲ, ಅಲ್ಲಿರುವಂತ ಅನೇಕ ಜನರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಅಂಬೇಡ್ಕರ್ ಮಹಾತ್ಮ, ಗಾಂಧಿಯವರು ಮಹಾತ್ಮ ಅಂದ್ರೆ ದೇವರಿಗೆ ಸಮಾನ, ಅವ್ರು ಹೇಳಿರುವಂತ ಮಾತಿನಲ್ಲಿ ಏನ್ ತಪ್ಪಿದೆ, ದಯವಿಟ್ಟು ಅವ್ರ ಮಾತನ್ನ ಒಪ್ಪಿ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಸಾಹೇಬರು ಹೇಳಿದ ಒಂದೇ ಮಾತು, ಅದೆಷ್ಟೋ ಮಹಾತ್ಮರು ಬಂದ್ರು ಹೋದ್ರು, ಅಸ್ಪೃಶ್ಯರಾಗಿಯೇ ಉಳಿದ್ರು. ಬಹಳಷ್ಟು ಜನ ಮಹಾತ್ಮರು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅಸ್ಪೃಶ್ಯರಾಗಿಯೇ ಉಳಿದ್ರು. ನಾನು ಮಹಾತ್ಮರಲ್ಲಿ ಯಾವುದೇ ನಂಬಿಕೆ ನೀಡೋದಿಲ್ಲ, ಖಂಡಿತವಾಗ್ಲೂ ಅವರ ಹಕ್ಕುಗಳಿಗಾಗಿ ನಾನು ಹೋರಾಟ ಮಾಡ್ತೇನೆ ಅಂತ ಬಾಬಾ ಸಾಹೇಬ್ ಹೇಳಿರ್ತಾರೆ. ಅದೇ ರೀತಿ ಈ ಮಹಾತ್ಮ ಕೂಡ ಭಾರತ ದೇಶದಲ್ಲಿ ದಲಿತರಿಗೆ ಸಿಗುವಂತಹ ಹಕ್ಕುಗಳ ವಿರುದ್ಧ ಸಿಡಿದು ಹೇಳ್ತಾರೆ. ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತಾರೆ. ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಕೂಡ್ತಾರೆ. ಅವರು ಕೂತಿರುವಂತ ಈ ಉಪವಾಸ ಸತ್ಯಾಗ್ರಹದ ಮರುದಿನವೇ ಇಡೀ ಭಾರತ ದೇಶಾದ್ಯಂತ ಎಲ್ಲಾ ಕೇರಿಗಳಲ್ಲಿ, ಎಲ್ಲಾ ಗಲ್ಲಿಗಳಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾರೆ, ಬಡಿ ಮಾಡ್ತಾರೆ, ಕರಾಳ ದಿನವನ್ನಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗಾಂಧಿಯವರ ಹೆಂಡತಿ ಕಸ್ತೂರಿಬಾ ಅವರು ಕೂಡ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಶೆರಗನ್ನ ಒಡ್ತಾರೆ, ನನ್ನ ಪತಿಯ ಪ್ರಾಣವನ್ನ ನೀನು ಕಾಪಾಡಬೇಕು ಅಂತ ಹೇಳಿ. ಅದನ್ನ ರೇಡಿಯೋಗಳಲ್ಲಿ ಟೆಲಿಕಾಸ್ಟ್ ಮಾಡುವ ಮೂಲಕ ನಮ್ಮ ಗಾಂಧಿಯವರ ಹೆಂಡತಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವ ಉಳಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು. ಅಂಬೇಡ್ಕರ್ ಅವರಿಗೆ ಮರ್ಯಾದೆ ಕೊಡ್ಲಿಲ್ಲ. ಅಂಬೇಡ್ಕರ್ ಗಾಂಧಿಯನ್ನ ಕೊಂದೇ ತೀರ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥ ಅಪಪ್ರಚಾರವನ್ನು ಇಡೀ ದೇಶಾದ್ಯಂತ ಹರಡಿಸ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಭವಿಸಿದ ನೋವು, ಸಂಕಷ್ಟ, ದುಃಖ, ನಾನು ಯಾವ ಇಂಗ್ಲೆಂಡ್ನಿಂದ ಒಂದು ಹಣ್ಣನ್ನ ತಂದೆ ನನ್ನ ಜನರಿಗಾಗಿ, ಅದರ ಎಲ್ಲ ರಸವನ್ನ ಹೀರಿ ಸಿಪ್ಪೆ ಕೊಡುವಂತ ಕೆಲಸವನ್ನ ಗಾಂಧಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಾಬಾ ಸಾಹೇಬರು ಮಂಬಲ ಮರಗ್ತಾರೆ, ಕಣ್ಣೀರು ಹಾಕ್ತಾರೆ. ಕಡೆಗೆ ಗಾಂಧಿಯ ತಂಡಗಳೇನಿರ್ತದಲ್ಲ, ಅವರ ಗ್ರೂಪ್ ಯಾವ ಮಟ್ಟಿಗೆ ಇಳಿತದೆ ಅಂದ್ರೆ ಭಾರತ ದೇಶದ ಪ್ರತಿ ಕೇರಿಗಳಲ್ಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಜನರನ್ನ ಕೊಲೆ ಮಾಡ್ತಾರೆ, ಸುಡ್ತಾರೆ, ಮನೆಗಳನ್ನ ಧ್ವಂಸ ಮಾಡ್ತಾರೆ, ಮನೆಗಳಿಗೆ ಬೆಂಕಿ ಹಚ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ಇದು ಮಹಾತ್ಮನಿಗೂ ಮತ್ತು ಆತ್ಮಗಳಿಗೂ ಇಟ್ಟಿರುವಂತ ಬೆಂಕಿ, ಆತ್ಮಗಳನ್ನ ಆಹುತಿ ಪಡೆದಿರ್ತಕ್ಕಂತ ಕಥೆ ಅಂತ ಹೇಳಿ. ಯಾರು ಮಹಾತ್ಮ ಅಂತ ಅನ್ಸ್ಕೊಂಡಿದ್ದಾನೋ ಅವನೇ ಬಡ ಆತ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ನಾನು ಮಾತನಾಡುವಂತ ಮಾತು ನಿಮಗೆ ಅತಿಯಾಗಿ ತೀಕ್ಷ್ಣವಾಗಿ
ಅಥವಾ ಬಿರುಸಾಗಿ ಕಾಣಬಹುದು, ಆದರೆ ಇತಿಹಾಸದಲ್ಲಿ ಕರಾಳವಾಗಿರ್ತಕ್ಕಂಥ ಸತ್ಯ ನಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಯಾವ ಗಾಂಧಿ ನಮಗೆ ಮಹಾತ್ಮ ಅಂತ ನೀವು ಇವತ್ತು ಮಹಾತ್ಮ ಗಾಂಧೀಜಿ ಅಂತ ಕರಿತಾ ಇದ್ರು, ಅದೇ ಮಹಾತ್ಮ ಗಾಂಧಿಯವರು ದಲಿತರ ಹಕ್ಕುಗಳನ್ನ ಕಸಿದುಕೊಂಡ್ರು, ತುಳಿದ್ರು, ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಕಡೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಿ ಇಲ್ಲದೆ ಯಾವ ಜನರಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದನೋ ಅದೇ ಜನರನ್ನೇ ಈ ರೀತಿ ಇವರು ಬೆಂಕಿ ಹಚ್ಚಿ ಸುಡ್ತಾ ಇದಾರಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಗಾಂಧಿಗೆ ಭೇಟಿಯಾಗಲಿಕ್ಕೆ ಬರ್ತಾರೆ. ಪುನಾದ ಯರವಾಡ ಜೈಲಿನಲ್ಲಿ ಭೇಟಿಯಾಗುತ್ತೆ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅದೇ 1932 ಸೆಪ್ಟೆಂಬರ್ 24ನೇ ತಾರೀಕಿನಂದು. ಅವತ್ತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧಿ, ನಾನು ಲಂಡನ್ನಿಂದ ಒಂದು ಹಣ್ಣನ್ನ ತಂದೆ, ನನ್ನ ಜನರಿಗಾಗಿ ಹಕ್ಕುಗಳನ್ನ ತಂದೆ, ಆದರೆ ಅವೆಲ್ಲ ಹಕ್ಕುಗಳನ್ನ ನೀನು ಕಸಿದುಕೊಂಡು ರಸವನ್ನ ನೀನು ತಿಂದು ಶಿಪ್ಪೆಯನ್ನು ನಮಗೆ ಕೊಡ್ತಾ ಇದೀಯಾ. ಇದರ ಫಲಭೋಗವನ್ನ ಮುಂದೊಂದು ದಿನ ನೀನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ನನ್ನ ಜನ ನಾನು ಮಾಡಿರುವಂತಹ ಹೋರಾಟದ ಪ್ರತಿಫಲವಾಗಿ ಬದಲಾವಣೆ ಆಗ್ತಾರೆ, ಜಾಗೃತರಾಗ್ತಾರೆ, ಶಿಕ್ಷಣವನ್ನು ಪಡೆದುಕೊಳ್ತಾರೆ. ನೀನು ಐತಿಹಾಸಿಕವಾದಂತ ಈ ಅನ್ಯಾಯವನ್ನ ಮಾಡಿದ ಇದರ ವಿರುದ್ಧ ಸಿಡಿದು ಹೇಳ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ತಮ್ಮ ಕಣ್ಣೀರನ್ನ ನನ್ನ ಮರಣ ಶಾಸನದ ಮೇಲೆ, ಅಂದ್ರೆ ನನ್ನ ಸಾವಿಗಾಗಿ ನಾನು ಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಸಹಿ ಆದಂತ ಸಂದರ್ಭದಲ್ಲಿ ಗಾಂಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ, ನಾನು ಯಾವ ಜನರಿಗೆ ಟಿಕೆಟ್ ಅನ್ನ ಕೊಡ್ಬೇಕಂತ ಹೇಳ್ತೀನೋ ಅದೇ ಜನಾಂಗಕ್ಕೆ ನೀನು ಟಿಕೆಟ್ ಕೊಡ್ಬೇಕು, ಅದೇ ಜನರಿಗೆ ಕೊಡಬೇಕು, ವಿದ್ಯಾವಂತರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಗಾಂಧಿ ಜೊತೆ ಒಪ್ಪಂದ ಮಾಡಿಕೊಂಡು ಆ ಒಪ್ಪಂದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಕೊಡದಂತ ಗಾಂಧೀಜಿ ತನ್ನ ಪಕ್ಷದ ವತಿಯಿಂದ ಅತಿಯಾದ ಕುಡುಕರು, ಅವಿದ್ಯಾವಂತರು, ಸಮಾಜಘಾತುಕರಿಗೆ ಟಿಕೆಟ್ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿದ್ಯಾವಂತರನ್ನ ಸೋಲಿಸಲಾಗುತ್ತೆ. ಪಾರ್ಲಿಮೆಂಟ್ ನಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹಕ್ಕುಗಳಿಗಾಗಿ ವಾದ ಮಾಡ್ತಾ ಇದ್ರೆ ಗಾಂಧಿ ಆರಿಸಿ ತಂದಿರತಕ್ಕಂತ ಸಮಾಜಘಾತುಕರೆಲ್ಲರೂ ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಾರೆ. ಇದು ನಿಜವಾದ ಇತಿಹಾಸ ಸ್ನೇಹಿತರೆ. ಅದಕ್ಕೆ ಬಾಬಾ ಸಾಹೇಬರು ಪದೇ ಪದೇ ಹೇಳ್ತಾ ಇದ್ರು, ನಮ್ಮ ಇತಿಹಾಸವನ್ನ ಅರಿಯದೆ ನಾವು ಇನ್ನೊಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಏನು ಪೂನಾ ಒಪ್ಪಂದದ ಕರಾಳ ದಿನ ಇವತ್ತು ನಾಡಿನಾದ್ಯಂತ ಮತ್ತು ದೇಶಾದ್ಯಂತ ಜನ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿಗೆ 92 ವರ್ಷ ಆಯ್ತು. ನೀವು ಊಹೆ ಮಾಡಿಕೊಳ್ಳಿ, ಅವತ್ತು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಪ್ರತಿಫಲವಾಗಿ ಏನಾದರೂ ನಮಗೆ ಹಕ್ಕು ಬಾಧ್ಯತೆಗಳು ಸಿಕ್ಕಿದ್ರೆ ಕೇವಲ 10 ವರ್ಷದಲ್ಲಿ ಈ ದೇಶದಲ್ಲಿ ಬಡತನ ಇರ್ತಿರ್ಲಿಲ್ಲ, ಅವಿದ್ಯಾವಂತರು ಇರ್ತಾ ಇರಲಿಲ್ಲ, ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸವೂ ಕೂಡ ಆಗ್ತಾ ಇರಲಿಲ್ಲ. ಎಲ್ಲವನ್ನ ವ್ಯವಸ್ಥಿತವಾಗಿನೇ ತುಳಿದು ಮುಚ್ಚಾಕಿರುವಂತವರು ಇವರು ಅನ್ನೋದು ಇದು ಸ್ಪಷ್ಟವಾಗುತ್ತೆ. ಯಾವಾಗ ತಾನು ಉಪವಾಸ ಕೊಡ್ತಾರೋ ಗಾಂಧೀಜಿಯವರು, ಆವಾಗ ಅವರು ಈ ದೇಶದ ಹಾಡನ್ನು ಹಾಡಲ್ಲ, ರಾಷ್ಟ್ರಗೀತೆಯನ್ನು ಹಾಡಲ್ಲ, ವೈಷ್ಣವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೀತೆಯನ್ನು ಹಾಡ್ತಾರೆ. ಯಾವಾಗ ಪತ್ರಕರ್ತರು ಮೀಡಿಯಾಗಳು ಬರ್ತಾರೋ ಆವಾಗ ರಘುಪತಿ ರಾಘವ ರಾಜಾರಾಮ್ ಅನ್ನುವಂತ ಹಾಡನ್ನು ಹಾಡ್ತಾರೆ. ಯಾವ ರೀತಿ ಕರಾಳವಾದಂತ ವ್ಯಕ್ತಿ. ನಾನು ಈ ದೇಶದಲ್ಲಿರುವಂತಹ ದಲಿತರಿಗಾಗಿ ನಾನು ಇವತ್ತಿಗೂ ಶರ್ಟ್ ಹಾಕೊಂಡಿಲ್ಲ ಅಂತಾರೆ. ಬಂಧುಗಳೇ, ನಾನು ಕೇಳ್ತೀನಿ, ಒಬ್ಬ ವ್ಯಕ್ತಿಯ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಅವನಿಗೆ ಬಟ್ಟೆ ಹೊಲಿಸಿಕೊಡೋದೇ ನಿಜವಾದ ನಾಯಕತ್ವ ಆಗುತ್ತೆ. ಆತನಿಗೂ ಬಟ್ಟೆ ಇಲ್ಲ, ನಾನು ಬಟ್ಟೆ ಇಲ್ಲ ಅಂತ ಹಾಕೊಂಡ್ರೆ ಹಾಗಾದ್ರೆ ಅಷ್ಟು ಜನ ಬೇರೆ ಬೇರೆ ಮಾಂಸಾಹಾರ ಬೇರೆ ಬೇರೆ ಸೇವನೆ ಮಾಡ್ತಾರೆ, ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ? ಬೇರೆಯವರು ಕೊಳಚೆ ಪ್ರದೇಶಗಳಲ್ಲಿ ಬದುಕ್ತಾರೆ, ನೀವು ಬದುಕಲಿಕ್ಕೆ ತಯಾರಿದ್ದೀರಾ? ಬೇರೆಯವರು ಇವತ್ತಿಗೂ ಗುಲಾಮಗಿರಿ ಮಾಡ್ತಾರೆ, ಕಸ ಎತ್ತುವಂತ ಕೆಲಸ ಮಾಡ್ತಾರೆ, ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ? ಇಲ್ಲ. ನೀವು ಜಾತಿ ಆಧಾರಿತವಾದಂತಹ ದೇಶ ಇಡ್ಲೇಬೇಕು ಅನ್ನುವಂತ ದೃಢ ಸಂಕಲ್ಪ ಮಾಡಿ ಅವತ್ತು ಪೂನಾ ಒಪ್ಪಂದಕ್ಕೆ ಕರಾಳವಾದಂತಹ ಮುನ್ನುಡಿಯನ್ನ ಬರೆದ್ರಿ, ಅಂತ್ಯವನ್ನ ಬರೆದ್ರಿ. ಆ ಕಾರಣಕ್ಕಾಗಿ ಇವತ್ತೇನು ಇತಿಹಾಸದಲ್ಲಿ ಕುದಿ ಹೋಗಿರುವಂತಹ ಸತ್ಯವನ್ನ ತಮಗೆ ತಿಳಿಸ್ತಾ ಇದ್ದೀನಿ. ಇದರ ಮಧ್ಯೆ ಇನ್ನೂ ಅನೇಕ ಪಾಯಿಂಟ್ ಟು ಪಾಯಿಂಟ್ ಇತಿಹಾಸದಲ್ಲಿರುವಂತಹ ಅನೇಕ ದಾಖಲೆಗಳಿದ್ದಾವೆ. ಅದೆಲ್ಲವನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ನಿಮಗೆ ಒಂದು ವಿಡಿಯೋ ಇವತ್ತು ನಾನು ಮುಟ್ಟಿಸ್ಬೇಕು ಅನ್ನೋದತ್ತು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ.